ಹಾಯ್ ನಮಸ್ತೆ. ಇವತ್ತು ದೀಪದ ಡಿಸೈನ್ ರಂಗೋಲಿ ಬಂದು ಹೀಗಿರುತ್ತೆ. ಇವತ್ತು ನನ್ನ ಮಗಳು ಲಂಚ್ ಬಾಕ್ಸ್ಗೆ ಅಂದ್ಬಿಟ್ಟು ಕ್ಯಾರೆಟ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಅನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ನಾನು ಎಷ್ಟೊಂದು ಲಾಗಲ್ಲಿ ಹೇಳಿದ್ದೀನಿ, ನಾನು ಅನ್ನ ಕುಕ್ಕರಲ್ಲೆಲ್ಲ ಮಾಡಲ್ಲ, ಪಾತ್ರೆಯಲ್ಲಿ ಮಾಡಿಬಿಟ್ಟು ಬಸ್ಬಿಟ್ಟೇ ಮಾಡೋದು ಅಂದ್ಬಿಟ್ಟು. ಈ ಕಡೆ 2 ಕ್ಯಾರೆಟ್ ತುರ್ಕೊಂಡಿದ್ದೀನಿ ಕ್ಯಾರೆಟ್ ರೈಸ್ಗೆ ಅಂದ್ಬಿಟ್ಟು. ಮತ್ತು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಅಥವಾ ತುಪ್ಪ ನಿಮ್ಗೆ ಏನು ಬೇಕಾದ ಹಾಕ್ಕೋಬೋದು. ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕಡೆ ನೋಡಿ ನನ್ನ ಮಗಳು ಫೋನ್ ತೊಗೊಂಡು ಬಂದ್ಬಿಟ್ಟು ಅಲೋ ಅಂತಿದ್ದಾಳೆ. ಇನ್ನೂ ಒಂದು ವರ್ಷ ಅವಳಿಗೆ, ನಮ್ಮ ನೋಡಿ ಎಷ್ಟೆಲ್ಲ ಕಲಿತಾರೆ ಮಕ್ಕಳು ಅಂತ. ಆಮೇಲೆ ಆ ಕಡೆ ಕಡಲೆಬೀಜ ಎಲ್ಲ ಫ್ರೈ ಆದಮೇಲೆ ಒಂದು ಸಣ್ಣದಾಗಿರೋ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಯೋಕ್ಕೆ ಉಪ್ಪು ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಆಮೇಲೆ ತುರಿದಿಟ್ಟಿರೋಂಥ ಕ್ಯಾರೆಟ್ ಹಾಕ್ಕೋಬೇಕು. ಕ್ಯಾರೆಟ್ ತುಂಬ ಹೊತ್ತು ಬೇಯಬೇಕು ಅಂತ ಏನಿಲ್ಲ, ಒಂದು 2 ಮಿನಿಟ್ಸ್ ಬೆಂದರೆ ಸಾಕು. ಅದಷ್ಟಾದಮೇಲೆ ನಾವು ಮಾಡಿಟ್ಟಿರೋಂಥ ರೈಸ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಒಂದು 2 ಮಿನಿಟ್ಸು ಕ್ಯಾರೆಟ್ ರೈಸ್ ರೆಡಿ ಆಗುತ್ತೆ. ಮತ್ತು ನನ್ನ ಮಗಳು ಲಂಚ್ ಬಾಕ್ಸ್ಗೆ ಅಂದ್ಬಿಟ್ಟು ಕಿತ್ತಳೆ ಹಣ್ಣು, ಸೀಬೆ ಹಣ್ಣು ಮತ್ತು ಕ್ಯಾರೆಟ್ ರೈಸ್ ಇದಿಷ್ಟನ್ನು ಹಾಕ್ತಾಯಿದ್ದೀನಿ. ಈಸಿ ಲಂಚ್ ಬಾಕ್ಸ್ ರೆಸಿಪೀಸ್ಗೆ ಫಾಲೋ